ಎರಡು KSRTC ಹೋಗ್ತಾ ಇದೆ. ಅವ್ರಿಗೆ ಯಾಕೆ ಇಷ್ಟು ಸ್ಪೀಡ್ ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎರಡು KSRTC ಕಾಂಪಿಟೇಷನಲ್ಲಿ ಹೋಗ್ತಿದ್ದಾವೆ. ಕಾಂಪಿಟೇಷನ್ನಲ್ಲಿ ಅಲ್ಲೊಂದು ಓಮಿನಿಗೆ ಹಾಕೊಂಡೇ ಹೋಗ್ಬಿಟ್ರು ಅಂತ ಅಂದ್ಕೊಂಡೆ. ಅವ್ನು ಸ್ವಲ್ಪ ಹೊತ್ತಲ್ಲಿ ಬಚಾವಾಗ್ಬಿಟ್ಟ. ಯಾಕೆ ಅಷ್ಟು ಕಾಂಪಿಟೇಷನ್ನು? ನಮ್ಮವರೆಲ್ಲ ಯಾಕೆ ಕಾಂಪಿಟೇಷನ್ ಬೇಕು? ಒಳಗಡೆ ಕೂತಿರೋರು ಮನುಷ್ಯರು ತಾನೇ, ದೆವ್ವಗಳಂತೂ ಅಲ್ಲಲ್ಲ. ಅಷ್ಟು ಸ್ಪೀಡು, ಒಂದು 120-130 ಕಿಲೋಮೀಟ್ರ್ ಸ್ಪೀಡಲ್ಲಿ ಬರೋದು ಅಂದರೆ. ಆ ಓಮಿನಿ ಒಳಗಡೆ ಒಂದು ಫ್ಯಾಮಿಲಿ ಇತ್ತು ನೋಡಿ, ಅಲ್ಲ ಯಾವ ಥರ ಕ್ರಾಸ್ ಮಾಡ್ತೀಯಾರ ಅಂತೇಳಿ ಒಂದು ಫ್ಯಾಮಿಲಿ ಇತ್ತು. ಆ ಫ್ಯಾಮಿಲಿ ಹೆಸರಿಗೆ ಹೇಳದೇ ಇರೋವಾಗ ಆಗೋಗ್ಬಿಡೋದು. ಈಗ ಒಬ್ಬರು ಉಳಿತಿರಲ್ಲ. ಅವ್ರು ಬಂದು ಓವರ್ಟೇಕ್ ಮಾಡಿ ಪಾಸ್ ಆಗಿರೋ ರೀತಿ ನೆನೆಸ್ಕೊಂಡ್ರೆ, ಇದೇ ಗಾಡಿ ನೋಡ್ರಿ, ಇದೇ ಗಾಡಿ ನೋಡ್ರಿ, ಕೈ ಕೊಟ್ಟಾಗೋಯ್ತು ಅವನು, ಕೈ ಕೊಟ್ಟಾಗೋಯ್ತು. ಹಿಂದೆ ಒಂದು ಗಾಡಿ ಬರ್ತಿದೆ, ಏನು ಅದೆಲ್ಲ ಏನು ನೋಡಿಲ್ಲ ಅವನು. ಶಿವಮೊಗ್ಗ ಸಾಗರ ಕುಂಸಿ, ಏನು ಹೇಳ್ತೀರಪ್ಪ ಇದಕ್ಕೆ? ಬೇಡ, ತುಂಬ ಹುಷಾರಿಂದ ಜರ್ನಿ ಮಾಡಿ. KSRTC ಅವ್ರಿಗೆ ಹುರಿದುಂಬಿಸ್ತಾ ಇರೋದು ನಮ್ಮವರೇ, ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ KSRTC ಎಲ್ಲ ಓಕೆ ಇರಲಿ. ಆದರೆ ಇನ್ನೊಬ್ಬರು ಜೀವದ ಜೊತೆ ಆಟಾಡ್ತಿದ್ದಾರೆ. ಯಾಕೆ ಬೇಕು ಈ ರ್ಯಾಶ್ ಡ್ರೈವಿಂಗು?